ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 18ನೇ ಸಂಚಿಕೆ. ಗಾಬರಿಯಾಗಿ ನೋಡುತ್ತಿದ್ದಳು ಪುಣ್ಯ. ಕೋಪವಂತೂ ಹೆಚ್ಚಾಗಿತ್ತು ವಂಶ್ಗೆ ಹೊಡೆದವರ ಮೇಲೆ. ಸುತ್ತಮುತ್ತ ಹುಡುಕಾಡಿದಳು. ಅಲ್ಲೇ ಹತ್ತಿರದಲ್ಲೇ ಮರದ ದೊನ್ನೆಗಳು ಕಾಣಿಸಿತ್ತು. ಅದನ್ನು ಎತ್ತಿದವಳು ವಂಶ್ಗೆ ಹೊಡೆಯುತ್ತಿದ್ದವರಿಗೆ ಸರಿಯಾಗಿ ಹೊಡೆಯಲಾರಂಭಿಸಿದ್ದಳು. ಅವಳನ್ನು ಕಂಡ ಶ್ರೇಯ ಕೂಡ ಮತ್ತೊಂದು ದೊನ್ನೆಯನ್ನು ಎತ್ತಿ ಹೊಡೆಯಲು ಪ್ರಾರಂಭಿಸಿದ್ದಳು. ವಂಶ್ಗೆ ಹೊಡೆಯಲು ಬಂದವರು ಪುಣ್ಯ ಶ್ರೇಯರಿಂದ ಚೆನ್ನಾಗಿ ಹೊಡೆಸಿಕೊಂಡರು. ಹೊಡೆತ ಸಹಿಸಿಕೊಳ್ಳಲಾಗದೆ ಅಲ್ಲಿಂದ ಓಡಲು ಶುರು ಮಾಡಿದ್ದರು. ಓಡಿ ಹೋಗುತ್ತಿದ್ದ ಒಬ್ಬನನ್ನು ಹಿಡಿದ ಪುಣ್ಯ, ಹೇ, ಯಾರೋ ನೀವೆಲ್ಲ? ಯಾಕೆ ಇವರಿಗೆ ಹೊಡೆದದ್ದು? ಹೇಳಿ, ಯಾರು ಕಳಿಸಿದ್ದು ನಿಮ್ಮನ್ನು? ಅರುಣ್ ಅಕ್ಷರನಾ ಎಂದು ಜೋರಾಗಿ ಕೇಳಿದಳು ಪುಣ್ಯ. ಅದು ಅದು ಗೌಡ್ರು ಕಳಿಸಿದ್ದು ಎಂದವನು ಹೇಳಿದಾಗ, ಯಾರೋ ಅದು ಗೌಡ ಎಂದು ಪುಣ್ಯ ಕೇಳಿದಳು. ಅದೇ ಭದ್ರೇಗೌಡ್ರು ಎಂದನು. ಏನು, ಭದ್ರೇಗೌಡನ? ಯಾರದು ಎಂದು ಯೋಚಿಸುತ್ತಿದ್ದಾಗ ಅವನು ಅವಳನ್ನು ತಳ್ಳಿ ಓಡಿ ಹೋದನು. ಪುಣ್ಯ ಕೆಳಕ್ಕೆ ಬಿದ್ದು ಕೈಗೆ ತಾಗಿತ್ತು. ನಿಧಾನ ಕಣೆ ಅಕ್ಕ, ಯಾರೀ ಭದ್ರೇಗೌಡ? ಶ್ರೇಯ ಕೇಳಿದಳು. ಎಲ್ಲೋ ಕೇಳಿದ್ದೆ ಕಣೆ ಈ ಹೆಸರನ್ನ, ಎಲ್ಲಿ ಅಂತ ನೆನಪಿಲ್ಲ. ಮೊದಲು ವಂಶ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಎಂದವಳು ವಂಶ್ ಬಳಿ ಬಂದಳು. ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ತಲೆಗೆ ಏಟಾಗಿ ಜೋರಾಗಿ ರಕ್ತ ಸುರಿಯುತ್ತಿತ್ತು. ಪುಣ್ಯ ತನ್ನ ಸೀರೆಯ ತುದಿಯನ್ನು ಹರಿದು ಅವನ ತಲೆಗೆ ಕಟ್ಟಿದಳು. ಅಕ್ಕ, ಹೇಗಕ್ಕ ಭಾವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದು ಎಂದು ಶ್ರೇಯ ಕೇಳಿದಾಗ, ಆಸ್ಪತ್ರೆ ತುಂಬ ದೂರ ಇದೆ, ಹೇಗೆ ಇವರನ್ನು ನಾನು ಕರೆದುಕೊಂಡು ಹೋಗಲಿ? ದುರ್ಗಮ್ಮ, ನೀನೇ ಏನಾದರೂ ದಾರಿ ತೋರಿಸಬೇಕು ಎಂದು ಬೇಡಿಕೊಳ್ಳುತ್ತಿದ್ದಳು ಪುಣ್ಯ. ಅದೇ ದಾರಿಯಲ್ಲಿ ಸಣ್ಣ ಎತ್ತಿನ ಗಾಡಿಯೊಂದು ಬರುತ್ತಿತ್ತು. ಅದರಲ್ಲಿ ಶಾಲಿನಿ ಇದ್ದಳು. ಪುಣ್ಯಾಳನ್ನು ಕಂಡು ಅಲ್ಲಿಗೆ ಓಡಿ ಬಂದವಳು, ಏನಾಯ್ತು ಅಕ್ಕ? ಅಣ್ಣನಿಗೆ ಏನಾಯಿತು ಎಂದು ಗಾಬರಿಯಾಗಿ ಕೇಳಿದಳು. ಪುಣ್ಯ ನಡೆದ ವಿಷಯವನ್ನು ಹೇಳಿದಳು. ಅಕ್ಕ, ನಾವು ಕೂಡ ಆಸ್ಪತ್ರೆಗೆ ಹೋಗುತ್ತಿದ್ದೇವೆ, ಬನ್ನಿ ನಮ್ಮ ಜೊತೆಗೆ ಎಂದು ಶಾಲಿನಿ ಹೇಳಿದಳು. ಶಾಲಿನಿಯ ಜೊತೆಗಿದ್ದ ಅವಳ ಸಂಬಂಧಿಕರು, ಎತ್ತಿನ ಗಾಡಿ ಓಡಿಸುವವನು, ಜೊತೆಗೆ ಪುಣ್ಯ, ಶ್ರೇಯ ಎಲ್ಲರೂ ವಂಶ್ನನ್ನು ಗಾಡಿಯಲ್ಲಿ ಮಲಗಿಸಿ ಪಕ್ಕದ ಊರಿನ ಆಸ್ಪತ್ರೆಗೆ ಹೊರಟರು. ಆಸ್ಪತ್ರೆಗೆ ಬರುತ್ತಿದ್ದವರಿಗೆ ಆಸ್ಪತ್ರೆಯಲ್ಲಿ ಮೊದಲು ಎದುರಾಗಿದ್ದು ವಿಶ್ವಾಸ್. ಪುಣ್ಯ ವಿಶ್ವಾಸ್ ಬಳಿ, ವಿಶ್ವಾಸ್, ವಂಶ್ಗೆ ಚೆನ್ನಾಗಿ ಹೊಡೆದರು, ತುಂಬ ರಕ್ತ ಹೋಗಿದೆ ನೋಡಿ ಎಂದು ಅತ್ತಳು. ವಂಶ್ ಸ್ಥಿತಿ ಕಂಡು ಖುಷಿಪಟ್ಟನು ವಿಶ್ವಾಸ್. ಪುಣ್ಯ ಕಣ್ಣೀರು ನೋಡಿ ಅವನಿಗೂ ನೋವಾಗಿತ್ತು. ಇವರನ್ನು ಒಳಗೆ ಕರೆದುಕೊಂಡು ಬನ್ನಿ, ನಾನು ಅವನಿಗೆ ಚಿಕಿತ್ಸೆ ನೀಡುತ್ತೇನೆ ಎಂದು ವಂಶ್ನನ್ನು ಒಳಗಡೆ ಕರೆದುಕೊಂಡು ಹೋಗಿ ಪ್ರಥಮ ಚಿಕಿತ್ಸೆ ಮಾಡಿದನು ವಿಶ್ವಾಸ್. ಪುಣ್ಯ ಮನೆಯವರಿಗೆ ಕರೆ ಮಾಡಿ ವಿಷಯ ತಿಳಿಸಿದಳು. ಇತ್ತ ಶಾಲಿನಿ ನೋಡಲು ಬಂದಿದ್ದ ಅವಳ ಸಂಬಂಧಿಕರು ಅದಾಗಲೇ ನಿಧನರಾಗಿದ್ದರು. ಶಾಲಿನಿ ವೈದ್ಯರ ಬಳಿ ಚರ್ಚೆಗಿಳಿದಿದ್ದಳು. ಅದನ್ನು ಗಮನಿಸಿದ ಪುಣ್ಯ ಅಲ್ಲಿಗೆ ಬಂದು, ಯಾಕೆ ಶಾಲಿನಿ, ಏನಾಯಿತು ಎಂದು ಪುಣ್ಯ ಕೇಳಿದಾಗ, ಅಕ್ಕ, ನಿನ್ನೆ ತಾನೇ ನನ್ನ ಚಿಕ್ಕಮ್ಮನ ನೋಡಿಕೊಂಡು ಹೋದ್ವಿ, ಹುಷಾರಾಗಿ ಇದ್ದರು. ಈ ಡಾಕ್ಟ್ರು ಬಳಿ ಕೇಳಿದಾಗ ನಾಳೆಯೇ ಮನೆಗೆ ಕರೆದುಕೊಂಡು ಹೋಗಿ ಎಂದಿದ್ದರು. ಆದರೆ ಈಗ ಅವರು ಸತ್ತು ಹೋಗಿದ್ದಾರೆ ಎನ್ನುತ್ತಿದ್ದಾರೆ. ಹುಷಾರಾಗಿದ್ದವರು ಈಗ ಹೇಗೆ ಸಾಯಲು ಸಾಧ್ಯ? ಏನೋ ನಡೆದಿದೆ ಅಕ್ಕ, ಇವರು ನಮ್ಮ ಬಳಿ ಹೇಳುತ್ತಿಲ್ಲ ಎಂದು ಹೇಳಿ ಅತ್ತಳು ಶಾಲಿನಿ. ಏನಾಯಿತು ಡಾಕ್ಟರ್, ಯಾಕೆ ಈ ರೀತಿ ಹೇಳಿದ್ದೀರಿ? ನಿಜವಾಗಿಯೂ ರೋಗಿ ಸತ್ತು ಹೋದರೆ ಅಥವಾ ನೀವೇ ಏನಾದರೂ ಸಾಯಿಸಿದಿರೆ ನಿಜ ಹೇಳಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡುವೆ, ಆಸ್ಪತ್ರೆಯನ್ನೇ ಮುಚ್ಚಿಸುವೆ ಎಂದು ಪುಣ್ಯ ಹೇಳಿದಾಗ, ನೋಡಿ, ಅವರಿಗೆ ನಿನ್ನೆನೇ ಹುಷಾರಿರಲಿಲ್ಲ, ಉಸಿರಾಡಲು ಕಷ್ಟಪಡುತ್ತಿದ್ದರು. ನಿನ್ನೆ ರಾತ್ರಿ ಕೊನೆಯುಸಿರೆಳೆದರು. ಅದಕ್ಕೆ ನಾವೇನು ಮಾಡೋಕೆ ಆಗುತ್ತೆ? ನಮ್ಮ ಕೈಲಿ ಅವರನ್ನು ಉಳಿಸಲು ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಅವರ ಆಯುಷ್ಯ ಇದ್ದಿದ್ದು ಬರೀ ಅಷ್ಟೇ ಎಂದು ಡಾಕ್ಟರ್ ಹೇಳಿದಾಗ, ನೀವು ಸುಳ್ಳು ಹೇಳುತ್ತಿದ್ದೀರಿ ಎಂದನಿಸುತ್ತಿದೆ, ನಿಜ ಬೇರೆ ಏನೋ ಇರಬೇಕು ಎಂದು ಪುಣ್ಯ ವಾದಿಸುತ್ತಿದ್ದಳು. ನಿನ್ನ ಇಲ್ಲೇ ಕತ್ತು ಹಿಸುಕಿ ಸಾಯಿಸಬೇಕು ಎಂದನಿಸುತ್ತಿದೆ ವಂಶ್. ನಿನ್ನ ಸಾಯಿಸಿದರೆ ಪುಣ್ಯ ನನಗೆ ಸಿಗುತ್ತಾಳೆ. ನಿನಗಾಗಿ ಒಂದೆರಡು ದಿನ ಅಳಬಹುದು, ನಂತರ ಅವಳು ನಿನ್ನ ಮರೆಯೋ ಹಾಗೆ ನಾನು ಮಾಡುತ್ತೇನೆ ಎಂದು ಒಬ್ಬರೇ ಮಾತಾಡಿಕೊಳ್ಳುತ್ತಿದ್ದ ವಿಶ್ವಾಸ್. ಪುಣ್ಯ ಡಾಕ್ಟರ್ಗೆ ಬೈಯೋದು ಕೇಳಿಸಿ ವಂಶ್ಗೆ ಪ್ರಥಮ ಚಿಕಿತ್ಸೆ ಮಾಡಿ ಪುಣ್ಯ ಬಳಿ ಬಂದನು ವಿಶ್ವಾಸ್.
ಏನಾಯಿತು ಪುಣ್ಯ, ಯಾಕೀಗೆ ಕೂಗಾಡುತ್ತಿದ್ದೀರಿ ಎಂದು ವಿಶ್ವಾಸ್ ಕೇಳಿದನು. ನೋಡಿ ವಿಶ್ವಾಸ್, ಈ ಡಾಕ್ಟರ್ ಈ ಪೇಷಂಟ್ಗೆ ಏನೋ ಮಾಡಿ ಈಗ ಉಸಿರಾಟದ ತೊಂದರೆಯಿಂದ ಸತ್ತು ಹೋದರು ಎಂದು ಹೇಳುತ್ತಿದ್ದಾರೆ. ಇವರು ಹೇಳುತ್ತಿರುವುದು ಸುಳ್ಳು ಎಂದು ನನಗನ್ನಿಸುತ್ತಿದೆ. ನಿನ್ನೆ ಹುಷಾರಾಗಿದ್ದವರು ಇಂದು ಸಾವನ್ನಪ್ಪಿದರೆ ಅನುಮಾನ ಬರುವುದು ಸಹಜ ತಾನೇ ಎಂದು ಪುಣ್ಯ ಕೇಳಿದಾಗ, ಓಕೆ, ನಾನು ಇದನ್ನು ನೋಡಿಕೊಳ್ಳುತ್ತೇನೆ, ನೀವು ವಂಶ್ ಬಳಿ ಹೋಗಿ ಎಂದನು ವಿಶ್ವಾಸ್. ವಂಶ್ ಹೇಗಿದ್ದಾರೆ ವಿಶ್ವಾಸ್, ಪ್ರಜ್ಞೆ ಬಂತಾ ಎಂದು ಪುಣ್ಯ ಕೇಳಿದಳು. ಅವರು ಹುಷಾರಾಗಿದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟು ಪ್ರಜ್ಞೆ ಬರಬಹುದು ಎಂದನು ವಿಶ್ವಾಸ್. ಸರಿ ಎಂದು ತಲೆ ಅಲ್ಲಾಡಿಸಿದವಳು ವಂಶ್ನನ್ನು ಕಾಣಲು ಅವನಿದ್ದ ಕೋಣೆಗೆ ಓಡಿ ಬಂದಳು. ನೋಡಿ, ನೀವು ಸ್ವಲ್ಪ ಸಮಾಧಾನ ತಂದುಕೊಳ್ಳಿ. ಅವರಿಗೆ ನಿನ್ನೆಯೇ ಉಸಿರಾಟದ ಸಮಸ್ಯೆ ಇತ್ತು, ಹಾಗಾಗಿ ನಿನ್ನೆ ರಾತ್ರಿ ಅವರು ತೀರಿ ಹೋದರು. ಸುಮ್ಮನೆ ಜಗಳವಾಡುವುದು ಏತಕ್ಕೆ, ಅವರ ಮುಂದಿನ ಕಾರ್ಯವನ್ನು ನೋಡಿ ಎಂದು ಶಾಲಿನಿಯ ಬಳಿ ಹೇಳಿ ಅಲ್ಲಿಂದ ಹೋದನು ವಿಶ್ವಾಸ್. ಅವನ ಹಿಂದೆಯೇ ಆ ಡಾಕ್ಟರ್ ಕೂಡ ಹೋದರು. ಅಲ್ಲ ರೀ, ಹೋಗಿ ಆ ಪುಣ್ಯ ಹತ್ರ ತಗಲಾಕಿಕೊಂಡಿದ್ದೀರಲ್ರಿ, ಅವಳು ತುಂಬಾ ಚುರುಕು, ಎಲ್ಲವನ್ನು ಬೇಗ ಪತ್ತೆ ಹಚ್ಚುತ್ತಾಳೆ, ಜೊತೆಗೆ ಡಾಕ್ಟರ್ ಬೇರೆ. ಅದು ಸರಿ, ಆ ಪೇಷಂಟ್ ನಿನ್ನೆ ಚೆನ್ನಾಗೇ ಇದ್ರಲ್ವಾ, ಇವತ್ತು ಏನಾಯಿತು ಅವರಿಗೆ ಎಂದು ವಿಶ್ವಾಸ್ ಕೇಳಿದಾಗ, ಅದೇ ಸರ್, ನಿನ್ನೆ ರಾತ್ರಿ ಒಂದು ಪೇಷಂಟ್ ಕಡೆಯವರು ಬಂದು ಯಾರಿಗೋ ಹಾರ್ಟ್ ಬೇಕು ಅಂತ ಕೇಳಿದ್ರಲ್ಲ, ನಿನ್ನೆ ನಿಮ್ಮ ಬಳಿ ಕೇಳಿದ್ದಕ್ಕೆ ಆಸ್ಪತ್ರೆಯಲ್ಲಿ ಯಾರ ಹಾರ್ಟ್ ಅವರಿಗೆ ಸರಿ ಹೊಂದುತ್ತದೋ ಪರಿಶೀಲಿಸಿ ಹಾರ್ಟ್ ಟ್ರಾನ್ಸ್ಫರ್ ಮಾಡಿಬಿಡಿ ಎಂದು ಹೇಳಿದ್ರಿ ಅಲ್ವಾ. ಎಲ್ಲ ರೋಗಿಗಳನ್ನು ಪರಿಶೀಲಿಸಿದಾಗ ಇವತ್ತು ಸತ್ತ ಹೆಂಗಸಿನ ಹೃದಯ ಸರಿ ಹೊಂದುತ್ತಿತ್ತು, ಅದಕ್ಕೆ ನಿನ್ನೆ ಇವರ ಹೃದಯ ತೆಗೆದು ಅವರಿಗೆ ಇಟ್ವಿ ಸರ್, ಹಣ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರಂತೆ ಎಂದನು ಆ ಡಾಕ್ಟರ್. ಹೋ, ಹಾಗಾಗಿದೆಯಾ, ಸರಿ, ಆ ಸತ್ತು ಹೋಗಿರೋ ಪೇಷಂಟ್ ಕಡೆಯವರನ್ನು ಮೊದಲು ಇಲ್ಲಿಂದ ಕಳುಹಿಸಿ. ಈಗ ಹೇಗೋ ಆ ಪುಣ್ಯ ವಂಶ್ ಜೊತೆಗೆ ಇದ್ದಾಳೆ, ಅವಳು ಮತ್ತೆ ಬಂದು ನಿಮ್ಮ ಬಳಿ ಜಗಳ ಆಡಿದರೂ ಆಡಬಹುದು. ಮೊದಲು ಅವರನ್ನು ಇಲ್ಲಿಂದ ಕಳುಹಿಸಿ. ನೀವು ಬೇಡ, ನಾನೇ ಅವರಿಗೆ ಸಮಾಧಾನಿಸಿ ಇಲ್ಲಿಂದ ಕಳುಹಿಸುತ್ತೇನೆ ಎಂದು ಅಲ್ಲಿಂದ ಶಾಲಿನಿ ಬಳಿ ಹೋದನು ವಿಶ್ವಾಸ್. ತಲೆಗೆ ತುಂಬ ಗಾಯವಾಗಿದ್ದರಿಂದ ತಲೆ ಪೂರ್ತಿ ಬ್ಯಾಂಡೇಡ್ ಸುತ್ತಲಾಗಿತ್ತು ವಂಶ್ಗೆ. ಪುಣ್ಯ ಅವನ ಮುಂದೆ ಕೂತು ಅಳುತ್ತಿದ್ದಳು. ಅವಳ ಕಣ್ಣೀರು ವಂಶ್ ಕೈ ಮೇಲೆ ಬಿದ್ದಾಗ ವಂಶ್ಗೆ ಎಚ್ಚರವಾಗಿತ್ತು. ನಾನಿನ್ನೂ ಸತ್ತಿಲ್ಲ, ಮತ್ತ್ಯಾಕೆ ಅಳ್ತಾ ಇದ್ದೀರಿ ವಂಶ್ ಕೇಳಿದಾಗ, ವಂಶ್ ಹಾಗೆಲ್ಲ ಮಾತಾಡಬಾರದು, ಆ ರೀತಿ ಮಾತಾಡುವುದು ತಪ್ಪು ಎಂದಳು ಪುಣ್ಯ. ನೀವು ಮೊದಲು ಅಳೋದನ್ನು ನಿಲ್ಲಿಸಿ, ಹುಡುಗಿರು ಅಳೋದನ್ನು ನೋಡಿದರೆ ನನಗೆ ಸಹಿಸೋಕೆ ಆಗಲ್ಲ ಎಂದನು ವಂಶ್. ಅದೇ ಸಮಯಕ್ಕೆ ವಂಶ್ ಮನೆಯವರೆಲ್ಲರೂ ಆಸ್ಪತ್ರೆಗೆ ಬಂದಿದ್ದರು. ಏನೋ ಇದೆಲ್ಲ, ಯಾರಿಗೆ ಮಾಡಿದ್ದು ಎಂದು ಜೋರಾಗಿ ಅಳಲಾರಂಭಿಸಿದ್ದರು ಸುಜಾತ. ಯಾರು ಅಂತ ಗೊತ್ತಿಲ್ಲ ಅಮ್ಮ, ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ರು, ಸುಮ್ಮನೆ ಬಂದು ಹೊಡೆದ್ರು ವಂಶ್ ಹೇಳಿದಾಗ, ಯಾರೋ ಭದ್ರೇಗೌಡ ಅಂತೆ ಮಾವ, ಭಾವನಿಗೆ ಹೊಡೆಸಿದ್ದು ಎಂದಳು ಶ್ರೇಯಾ. ಏನು, ಭದ್ರೇಗೌಡನ? ಅವನದ್ದು ಅತಿಯಾಯಿತು, ನನ್ನ ಮೇಲಿನ ಕೋಪಕ್ಕೆ ವಂಶಗೆ ಹೊಡೆಯೋಕ್ಕೆ ಬಂದಿದ್ದಾನೆ ಎಂದು ಅನಂತಮೂರ್ತಿ ಹೇಳಿದಾಗ, ಮಾವ, ಆ ಭದ್ರೇಗೌಡ ಯಾರು? ಆವತ್ತು ವಂಶೊಬ್ಬರಿಗೆ ಹೊಡೆದ್ರು ಅಂತ ಹೇಳಿದ್ರಲ್ಲ, ಅವರೇನಾ ಎಂದು ಪುಣ್ಯ ಕೇಳಿದಳು. ಅವನೇ, ನಮ್ಮ ಮನೆ ನಮಗೆ ಸಿಕ್ಕಿದೆ ಅಲ್ಲ, ಅದಕ್ಕೆ ಅವನಿಗೆ ನಮ್ಮ ಮೇಲೆ ಕೋಪ. ವಂಶ ಅವತ್ತು ಅವನಿಗೆ ಹೊಡೆದ, ಜೊತೆಗೆ ನಾವು ದೇವಸ್ಥಾನದಲ್ಲಿ ಅನ್ನದಾನ ಮಾಡಿದ್ದು ಅವನಿಗೆ ಸಹಿಸೋಕೆ ಆಗಲಿಲ್ಲ, ಅದಕ್ಕೆ ಈ ರೀತಿ ಮಾಡುತ್ತಿದ್ದಾನೆ ಕೋಪದಿಂದ ಹೇಳಿದರು ಅನಂತಮೂರ್ತಿ. ಹೋ, ವಂಶ್ಗೆ ಆ ಭದ್ರೇಗೌಡ ಕೂಡ ಶತ್ರು ಅಲ್ವಾ? ಅವನು ಮರೆತೇ ಹೋಗಿದ್ದ ನನಗೆ. ವಂಶ್ಗೆ ಬರೀ ಅರುಣ್ ಅಕ್ಷರ ಮಾತ್ರ ಶತ್ರುಗಳಲ್ಲ, ಇವನೂ ಇದ್ದಾನೆ. ಇರಲಿ, ಆ ಭದ್ರೇಗೌಡನಿಗೆ ಗ್ರಹಚಾರ ಬಿಡಿಸುವೆ ಎಂದು ಮನದಲ್ಲೇ ಅಂದುಕೊಂಡಳು ಪುಣ್ಯ. ಅಲ್ಲಿಗೆ ವಿಶ್ವಾಸ್ ಬಂದಿದ್ದ. ವಂಶ್ಗೆ ಹೊಡೆಸಿದ್ದು ಭದ್ರೇಗೌಡ ಎಂದು ತಿಳಿದುಕೊಂಡಿದ್ದಾರೆ ಇವರೆಲ್ಲ, ಹಾಗೇ ಇರಲಿ ಎಂದುಕೊಂಡನು ವಿಶ್ವಾಸ್ ಮನದಲ್ಲಿ. ಅವನನ್ನು ಕಂಡ ಅನಂತಮೂರ್ತಿಗಳು, ವಿಶ್ವಾಸ್, ವಂಶುನ ಯಾವಾಗ ಮನೆಗೆ ಕರೆದುಕೊಂಡು ಹೋಗಬಹುದು ಎಂದು ಕೇಳಿದರು. ಅವರಿಗೆ ತಲೆಗೆ ಸ್ವಲ್ಪ ಏಟಾಗಿದೆ ಅಷ್ಟೇ, ಇವತ್ತೇ ಕರೆದುಕೊಂಡು ಹೋಗಬಹುದು ಎಂದನು ವಿಶ್ವಾಸ್. ಈ ಪುಣ್ಯ ಒಮ್ಮೆ ಇಲ್ಲಿಂದ ಹೋದರೆ ಸಾಕು, ಬಂದ 1 ಗಂಟೆಯಲ್ಲೇ ಆಸ್ಪತ್ರೆ ಮುಚ್ಚಿಸೋ ಮಾತಾಡುತ್ತಿದ್ದಾಳೆ. ಇನ್ನೂ ಇಲ್ಲೇ ಇದ್ದರೆ ನಾವು ಮಾಡೋ ಅವ್ಯವಹಾರ ಕಂಡು ಹಿಡಿದರೂ ಹಿಡಿಯಬಹುದು ಎಂದು ಮನದಲ್ಲೇ ಅಂದುಕೊಂಡನು ವಿಶ್ವಾಸ್.
ಸರಿ, ಹಾಗಿದ್ದರೆ ಈಗಲೇ ಕರೆದುಕೊಂಡು ಹೋಗುವೆವು ಎಂದರು ಅನಂತಮೂರ್ತಿಗಳು. ಪುಣ್ಯಗೆ ಶಾಲಿನಿ ನೆನಪಾಗಿ, ವಿಶ್ವಾಸ್, ಆ ಶಾಲಿನಿ ವಿಷಯ ಏನಾಯಿತು? ಆ ಡಾಕ್ಟರನ್ನು ವಿಚಾರಿಸಿದಿರಾ ಎಂದು ಪುಣ್ಯ ಕೇಳಿದಾಗ, ಹ್ಞೂ, ಅವರ ಪ್ರಾಬ್ಲಮ್ ಸಾಲ್ವ್ ಆಯಿತು. ಅವರು ಶವವನ್ನು ಮನೆಗೆ ತೆಗೆದುಕೊಂಡು ಹೋಗಿದ್ದು ಆಯಿತು ಎಂದನು ವಿಶ್ವಾಸ್. ಅದೇಗೆ ಸಾಧ್ಯ? ಈಗ ತಾನೇ ಶಾಲಿನಿ ಅಳ್ತಾ ಇದ್ಲು, ಮತ್ತೆ ಹೇಗೆ? ಪುಣ್ಯ ಕೇಳುತ್ತಿರಬೇಕಾದರೆ, ಪುಣ್ಯ, ನನಗೆ ಬೇರೊಂದು ಆಪರೇಷನ್ ಇದೆ, ನಾನಿನ್ನು ಬರುತ್ತೇನೆ ಎಂದು ವಿಶ್ವಾಸ್ ಅಲ್ಲಿಂದ ಹೊರಟು ಹೋದನು. ಅಲ್ಲ, ನಾನು ಮಾತಾಡ್ತಾನೇ ಇದ್ದೀನಿ, ಇವರ್ಯಾಕೆ ಹೀಗೆ ಹೋದರು? ಇಲ್ಲಿ ಏನೂ ಸರಿಯಿಲ್ಲ ಅನ್ನಿಸುತ್ತಿದೆ, ಮನದಲ್ಲೇ ಚಿಂತಿಸುತ್ತಿದ್ದಳು ಪುಣ್ಯ. ಪುಣ್ಯ, ಮನೆಗೆ ಹೋಗೋಣವಾ? ನಿನ್ನ ತಂದೆ ತಾಯಿ ಮನೆಯಲ್ಲೇ ಇದ್ದಾರೆ, ಅವರನ್ನು ಇಲ್ಲಿಗೆ ಕರೆದುಕೊಂಡು ಬರಲು ಹೋಗಿಲ್ಲ ನಾನು. ತುಂಬ ಗಾಬರಿಯಾಗಿರಬಹುದು ಅವರಿಗೆ. ಬಾ, ಮನೆಗೆ ಹೋಗೋಣ ಎಂದರು ಅನಂತಮೂರ್ತಿ. ಎಲ್ಲರೂ ಮನೆಯತ್ತ ಹೆಜ್ಜೆ ಹಾಕಿದರು. ಅಬ್ಬಾ, ನಾನೇನೋ ನನ್ನ ಕತೆ ಇವತ್ತೇ ಮುಗಿಯುತ್ತೆ ಅಂದುಕೊಂಡೆ, ಸದ್ಯ ಬದುಕಿದೆ ಎಂದನು ಆ ಡಾಕ್ಟರ್. ಇವಳಿಂದ ಹುಷಾರಾಗಿರಬೇಕು, ಇವಳು ಮತ್ತೆ ಇಲ್ಲಿಗೆ ಬಂದೇ ಬರುತ್ತಾಳೆ, ಜೊತೆಗೆ ನನ್ನ ಜೊತೆ ಈ ಆಸ್ಪತ್ರೆಗೆ ಬರುತ್ತೇನೆ ಎಂದೂ ಹೇಳಿದ್ದಾಳೆ. ಇವತ್ತು ಬಂದೇ ಇಷ್ಟು ಮಾಡಿದ್ಲು, ಇನ್ನು ಇಲ್ಲೇ ಬಂದಿದ್ದರೆ ಏನೆಲ್ಲ ಆಗುತ್ತೋ ಎಂದನು ವಿಶ್ವಾಸ್. ಅಲ್ಲ, ಆ ಗೌಡನಿಗೆ ಬುದ್ಧಿ ಇಲ್ವಾ? ಯಾವ ರೀತಿ ಹೊಡೆಸಿದ್ದಾನೆ ಪಾಪ ನಮ್ಮ ವಂಶು, ಸುಮ್ಮನೆ ಅವನಿಂದ ಹೊಡೆಸಿಕೊಂಡ ಎಂದು ಸುಜಾತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಅಮ್ಮ, ನನಗೆ ಏನೂ ಆಗಿಲ್ಲ, ನೀನ್ಯಾಕೆ ಅಳ್ತಾ ಇದ್ದೀಯಾ? ಅಳೋದನ್ನು ಕಡಿಮೆ ಮಾಡು. ನೀನು ಹೀಗೆ ಅಳುತ್ತಿದ್ದರೆ ಎಲ್ಲರಿಗೂ ಗಾಬರಿಯಾಗುತ್ತದೆ. ಮಧ್ಯಾಹ್ನ ಶುರು ಹಚ್ಚಿಕೊಂಡಿದ್ದೀಯಾ ಅಳೋಕೆ, ಸಂಜೆ ಆಯಿತು, ಇವಾಗ ಇನ್ನೂ ಅಳ್ತಾ ಇದೆಯಾ? ನೀನೀಗೆ ಅತ್ತರೆ ತ್ರಿಶೂಲಾಪುರದಲ್ಲಿ ಪ್ರವಾಹನೇ ಬರಬಹುದು ಎಂದನು ವಂಶ್ ನಗುತ್ತಾ. ನನ್ನ ಸಂಕಟ ನನಗೆ, ನಿನಗೇನು ಗೊತ್ತು? ನೀನು ಯಾವಾಗಲೂ ತಮಾಷೆ ಮಾಡುತ್ತಿರು ಎಂದು ಸುಜಾತ ಹೇಳಿದಾಗ, ಸಾರಿ ಅಮ್ಮ, ಎಷ್ಟು ಅಳ್ತೀಯ, ಅದಕ್ಕೆ ಸ್ವಲ್ಪ ನಗು ಅಂತ ತಮಾಷೆ ಮಾಡಿದ್ದು ಎಂದನು ವಂಶ್. ನಿನಗೆ ತಮಾಷೆ ವಂಶ್, ಹೆತ್ತವರ ಸಂಕಟ ನಮಗೆ ಗೊತ್ತು. ನಿನಗೆ ಯಾರೋ ಹೊಡೆದರು ಎಂದು ಪುಣ್ಯ ಹೇಳಿದಾಗ ನಮ್ಮ ಹೃದಯದ ಬಡಿತನೇ ನಿಂತು ಹೋಗಿತ್ತು ಬೇಸರದಲ್ಲಿ ಹೇಳಿದರು ಪದ್ಮ. ಅದು ಸರಿ, ನನ್ನನ್ನು ಕಾಪಾಡಿದ್ದು ಯಾರು? ನಾನು ಆ ಗೂಂಡಾಗಳಿಗೆ ಹೊಡೆಯುತ್ತಿದ್ದಾಗ ಯಾರೋ ಒಬ್ಬ ನನ್ನ ತಲೆಗೆ ಹೊಡೆದು ಬಿಟ್ಟ. ನಾನು ನೆಲಕ್ಕೆ ಬಿದ್ದು ಬಿಟ್ಟೆ. ನಂತರ ಎಚ್ಚರವಾದಾಗ ಆಸ್ಪತ್ರೆಯಲ್ಲಿದ್ದೆ. ಆ ಗೂಂಡಾಗಳು ಏನಾದರು? ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು ಯಾರು? ವಂಶ್ ಆಶ್ಚರ್ಯದಿಂದ ಕೇಳಿದಾಗ, ಇನ್ಯಾರು, ನನ್ನ ಮುದ್ದು ಅಕ್ಕ, ನಿನ್ನ ಮುದ್ದು ಹೆಂಡತಿ, ಅವಳೇ ಅಲ್ಲಿ ಗೂಂಡಾಗಳಿಗೆ ಹೊಡೆದಿದ್ದು. ನಂತರ ನಿಮ್ಮ ಊರಿನವಳು ಶಾಲಿನಿ ಸಿಕ್ಕಿ ನಿಮ್ಮನ್ನು ಎತ್ತಿನ ಗಾಡಿಯಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ವಿ. ಅಕ್ಕನೇ ನಿಮ್ಮನ್ನು ಕಾಪಾಡಿದ್ದು. ಜೊತೆಗೆ ಈಗ ಅವನ್ಯಾರೋ ಭದ್ರೇಗೌಡನ ಮನೆಗೆ ಹೋಗಿದ್ದಾಳೆ. ಅವನಿಗಿದೆ ಇವತ್ತು ಮಾರಿ ಹಬ್ಬ ಎಂದು ಶ್ರೇಯಾ ಹೇಳಿದಾಗ, ಏನು, ಪುಣ್ಯ ಆ ಗೌಡನ ಮನೆಗೆ ಹೋದಳ? ಪದ್ಮ ಕೇಳಿದರು. ಅವಳ್ಯಾಕೆ ಅಲ್ಲಿಗೆ ಹೋದ್ಲು? ಅವನು ಮೊದಲೇ ಸರಿ ಇಲ್ಲ ಎಂದರು ಸುಜಾತ. ಪುಣ್ಯ ಯಾಕೆ ಅಲ್ಲಿಗೆ ಹೋದ್ರು? ಛೆ, ಅವರನ್ನು ತಡೆಯಬಹುದಿತ್ತಲ್ಲ ಶ್ರೇಯಾ, ಅವನು ಮೊದಲೇ ಸರಿ ಇಲ್ಲ, ಒಬ್ಬರೇ ಬೇರೆ ಹೋಗಿದ್ದಾರೆ ವಂಶ್ ಹೇಳಿದಾಗ, ಅಯ್ಯೋ, ನೀವೇನು ಹೆದರಬೇಡಿ ಭಾವ, ಅಕ್ಕನಿಗೆ ಕರಾಟೆ ಗೊತ್ತು, ಅವಳು ಕರಾಟೆಯಲ್ಲಿ ಚಾಂಪಿಯನ್. ಅವಳು ಆ ಗೌಡನಿಗೆ 4 ಬಾರಿಸಿದರೂ ಬಾರಿಸ್ಯಾಳು ಶ್ರೇಯಾ ಹೇಳಿ ನಕ್ಕಳು. ಏನು, ಕರಾಟೆನಾ ಎಂದು ಹೇಳಿ ನಕ್ಕವನು, ಪರವಾಗಿಲ್ವೇ, ನನ್ನ ಹೆಂಡತಿ ಕರಾಟೆ ಎಲ್ಲ ಕಲ್ತಿದ್ದಾರೆ, ಆದರೂ ಪಾಪ ಒಬ್ಬರೇ ಹೋಗಿದ್ದಾರೆ ಮನದಲ್ಲೇ ಅಂದುಕೊಂಡವನು, ಅಮ್ಮ, ನಾನು ಅವರನ್ನು ಕರೆದುಕೊಂಡು ಬರುವೆ ಎಂದು ಹೊರಡಲು ಸಿದ್ಧನಾದ. ನಿಲ್ಲು ವಂಶು, ನೀನು ವಿಶ್ರಾಂತಿ ಪಡೆದುಕೋ, ನಾನು ಅಲ್ಲಿಗೆ ಹೋಗುತ್ತೇನೆ ಎಂದ ಅನಂತಮೂರ್ತಿಗಳು ಅಲ್ಲಿಂದ ಹೊರಟಿದ್ದರು. ವಂಶ್ ಪುಣ್ಯಗಾಗಿ ಬಾಗಿಲ ಬಳಿಯೇ ಕುಳಿತು ಕಾಯತೊಡಗಿದ. ಇದೆಲ್ಲವನ್ನು ಅರುಣ್ ಹಾಗೂ ಅಕ್ಷರ ನೋಡುತ್ತಾ ನಿಂತಿದ್ದರು. ಹೇ ಭದ್ರೇಗೌಡ, ಬಾರೋ ಆಚೆ, ಮಾಡೋದೆಲ್ಲ ಮಾಡಿ ಈಗ ಮನೆಯೊಳಗೆ ಬಚ್ಚಿಟ್ಟುಕೊಂಡಿದ್ದೀಯಾ? ಭದ್ರೇಗೌಡನ ಮನೆಯ ಮುಂದೆ ನಿಂತು ಕೂಗಾಡುತ್ತಿದ್ದಳು ಪುಣ್ಯ. ಅವಳ ಧ್ವನಿ ಕೇಳಿ ಮನೆಯಿಂದ ಹೊರಬಂದ ಭದ್ರೇಗೌಡ ಹಾಗೂ ಅವನ ಮಗ ನವೀನ್. ಯಾರೋ ಇವಳು,
ಭದ್ರೇಗೌಡ ಕೇಳಿದಾಗ, ಅದೇ ಆ ಅನಂತಮೂರ್ತಿಗಳ ಸೊಸೆ ಮೊನ್ನೆ ನಿನಗೆ ಹೊಡೆದ ಅಲ್ವಾ, ಆ ವಂಶ್ ಅವನ ಹೆಂಡತಿ ಎಂದನು ನವೀನ್. ಏನಮ್ಮ ಇಲ್ಲಿಗೆ ಬಂದು ಕೂಗಾಡ್ತಾ ಇದ್ದೀಯಾ, ಏನು ವಿಷಯ? ಭದ್ರೇಗೌಡ ಕೇಳಿದಾಗ, ಹೇ, ನಿನ್ನ ಮನೆ ಆಳುಗಳನ್ನು ಕಳಿಸಿ ನನ್ನ ಗಂಡನಿಗೆ ಹೊಡಿಸೋಕೆ ನೋಡ್ತೀಯಾ? ಸುಮ್ಮನೆ ಇದ್ದರೆ ಸರಿ, ಇಲ್ಲದಿದ್ದರೆ ನಾನೇ ನಿನಗೆ ಬಾರಿಸಿ ಮನೆಯಲ್ಲಿ ಕುಳಿತುಕೊಳ್ಳಿಸುವೆ. ನಮ್ಮ ಮನೆ ನಮಗೆ ಸಿಕ್ಕಿದೆ, ನಾವಲ್ಲಿ ವಾಸಿಸಿದರೆ ನಿಮಗೇನೋ ನಷ್ಟ? ನಿಮ್ಮ ಮನೆಯಲ್ಲಿ ಬಂದು ನಾವಿಲ್ಲವಲ್ಲ, ಮತ್ತೇನೋ ನಿಂದು? ಪುಣ್ಯ ಹೇಳಿದಾಗ, ನೋಡಮ್ಮ, ನಿನ್ನ ಗಂಡನಿಗೆ ನಾವೇನೂ ಹೊಡಿಸಿಲ್ಲ, ನೀನು ನಮ್ಮ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೀಯ ಎಂದರು ಭದ್ರೇಗೌಡ. ನೀನು ಕಳಿಸಿರೋ ಆಳು ಹೇಳಿದ್ದಾನೆ, ನೀನೇ ವಂಶ್ಗೆ ಹೊರಡಿಸಲು ಕಳಿಸಿದ್ದೆಂದು. ಮತ್ತೆ ಸುಳ್ಳು ಹೇಳುತ್ತೀಯಾ? ಇದೇ ಕೊನೆ. ಮತ್ತೆ ಏನಾದರೂ ನನ್ನ ಗಂಡನ ತಂಟೆಗೆ ಬಂದರೆ ನಾನು ಸುಮ್ಮನೆ ಬಿಡುವುದಿಲ್ಲ ನಿನ್ನನ್ನು ಎಂದು ಹೇಳಿ ಅಲ್ಲಿಂದ ಬಂದಳು ಪುಣ್ಯ. ಅಬ್ಬಾ, ಈ ಅನಂತಮೂರ್ತಿ ಮನೆಯವರಿಗೆಲ್ಲ ಅದೇನು ಕೊಬ್ಬು! ಆ ವಂಶ್ ಕೂಡ ಹೀಗೇನೆ ಕೂಗಾಡ್ತಾ ಇರ್ತಾನೆ, ಅವನ ಹೆಂಡತಿಯೂ ಹಾಗೇನೆ. ಇರಲಿ, ಬದುಕಿದ್ದರೂ ಇನ್ನು ಎಷ್ಟು ದಿನ ಬದುಕಿರುವಳು? ಅದು ಸರಿ, ಆ ವಂಶ್ಗೆ ಹೊಡೆದವರು ಯಾರು? ನನ್ನನ್ನು ಬಿಟ್ಟರೆ ಅವನಿಗೆ ಬೇರೆ ಯಾರು ಶತ್ರುಗಳು ಇದ್ದಾರಾ? ಅವರು ಯಾರೆಂದು ಕಂಡುಹಿಡಿಯಬೇಕು ಎಂದರು ಭದ್ರೇಗೌಡರು. ದಾರಿಯಲ್ಲಿ ಬರುತ್ತಿದ್ದ ಪುಣ್ಯಾಳನ್ನು ನೋಡಿದ ಅನಂತಮೂರ್ತಿಗಳು, ಮಾವ, ಆ ಭದ್ರೇಗೌಡನಿಗೆ ಸರಿಯಾಗಿ ಹೇಳಿ ಬಂದಿದ್ದೀನಿ, ಅವನಿನ್ನು ವಂಶ್ ತಂಟೆಗೆ ಬರಲ್ಲ, ನೀವೇನು ಯೋಚಿಸಬೇಡಿ ಎಂದಳು ಪುಣ್ಯ. ಅವನು ಸರಿಯಿಲ್ಲ ಅಮ್ಮ, ನೀನ್ಯಾಕೆ ಒಬ್ಬಳೇ ಅಲ್ಲಿಗೆ ಹೋದೆ? ಅನಂತಮೂರ್ತಿ ಕೇಳಿದಾಗ, ನನ್ನ ಗಂಡನ ತಂಟೆಗೆ ಯಾರೇ ಬಂದರೂ ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಮಾವ, ನೀವು ಬನ್ನಿ, ಮನೆಗೆ ಹೋಗೋಣ ಎಂದು ಅವರನ್ನು ಕರೆದುಕೊಂಡು ಬಂದಳು ಪುಣ್ಯ. ಊಟ ಮುಗಿಸಿ ಪೂರ್ಣಚಂದಿರನನ್ನೇ ದಿಟ್ಟಿಸಿ ನೋಡುತ್ತಿದ್ದ ಪುಣ್ಯ ಬಳಿ ಬಂದ ವಂಶ್, ಏನ್ರಿ ರೌಡಿ ರಂಗಮ್ಮ, ನೀವೇನು ದೊಡ್ಡ ಡಾನ್ ಅಂತ ಅಂದುಕೊಂಡಿದ್ದೀರಾ? ಎಲ್ಲರ ಜೊತೆಗೂ ಜಗಳ ಮಾಡಿಕೊಂಡಿರೋಕೆ ಆ ಗೂಂಡಾಗಳಿಂದ ನನ್ನನ್ನು ಕಾಪಾಡಿದ್ರಿ, ಮತ್ತೆ ಆ ಭದ್ರೇಗೌಡನ ಬಳಿ ಯಾಕೆ ಹೋದ್ರಿ? ಅವನು ನಿಮಗೇನಾದರೂ ಮಾಡಿದ್ದಿದ್ರೆ? ವಂಶ್ ಕೇಳಿದಾಗ ಪುಣ್ಯ ಏನೂ ಮಾತಾಡದೆ ಮಲಗಲು ಹೊರಟಳು. ಅವಳ ಕೈ ಹಿಡಿದು ನಿಲ್ಲಿಸಿದವನು, ರೀ, ನಿಮ್ಮ ಹತ್ರನೇ ಮಾತಾಡ್ತಿರೋದು, ನೀವೇನು ಸುಮ್ಮನೆ ಹೋಗ್ತಿದ್ದೀರಲ್ಲ? ವಂಶ್ ಕೇಳಿದಾಗ, ನಿಮ್ಮನ್ನು ರಕ್ಷಿಸೋದು ನನ್ನ ಕರ್ತವ್ಯ ಎಂದಳು ಪುಣ್ಯ. ಹೋ, ಹಾಗೇನೆ ನಿಮ್ಮನ್ನು ರಕ್ಷಿಸೋದು ಕೂಡ ನನ್ನ ಕರ್ತವ್ಯ. ನೀವು ಯಾರಿಗೂ ಹೇಳದೆ ಅವನ ಬಳಿ ಹೋದರೆ ನಿಮ್ಮನ್ನು ಕಾಪಾಡೋದು ಯಾರು? ನಿಮಗೇನಾದರೂ ಆಗಿದ್ದಿದ್ರೆ ನನಗೆ ಯಾರು ಗತಿ ಎಂದು ವಂಶ್ ಕೇಳಿದಾಗ, ನನಗೇನು ಆಗಲ್ಲ, ನನಗೆ ಪುಣ್ಯ ಹೇಳುತ್ತಿರಬೇಕಾದರೆ, ಗೊತ್ತು, ನೀವು ಕರಾಟೆಯಲ್ಲಿ ಚಾಂಪಿಯನ್ ಅಂತ ನನಗೂ ಗೊತ್ತು, ಆದರೂ ನಿಮಗ್ಯಾಕೆ ಬೇಕಿತ್ತು ಇದೆಲ್ಲ? ಸುಮ್ಮನೆ ಇರಬೇಕು ತಾನೆ ವಂಶ್ ಹೇಳಿದಾಗ, ಯಾಕಂದರೆ ಐ ಲವ್ ಯು ಅಳುತ್ತಾ ಹೇಳಿದಳು ಪುಣ್ಯ. ಊರಗಲ ಬಾಯಿ ಬಿಟ್ಟವನು, ಏನು ಎಂದು ಆಶ್ಚರ್ಯದಿಂದ ಕೇಳಿದನು. ಐ ಲವ್ ಯು ವಂಶ್ ಮತ್ತೆ ಹೇಳಿದಳು ಪುಣ್ಯ. ಏನು, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಸ್ವಲ್ಪ ಜೋರಾಗಿ ಹೇಳಿ ನಗುತ್ತಾ ವಂಶ್ ಹೇಳಿದಾಗ, ಅವನನ್ನು ಬಿಗಿದಪ್ಪಿಕೊಂಡವಳು, ಐ ಲವ್ ಯು ವಂಶ್ ಎಂದು ಜೋರಾಗಿ ಹೇಳಿದಳು ಪುಣ್ಯ. ಅಬ್ಬಾ, ಕೇಳೋಕೆ ಎಷ್ಟು ಹಿತವಾಗಿದೆ, ಒಂದೇ ಸಾರಿ ರಿಪೀಟ್ ಮಾಡ್ತೀರಾ? ವಂಶ್ ಹೇಳಿದನು. ಲವ್ ಯು ಲವ್ ಯು ಲವ್ ಯು ಇನ್ನೊಂದು ಸಾರಿ ಅಲ್ಲ, ನನ್ನ ಕೊನೆ ಉಸಿರಿರೋವರೆಗೂ ಬೇಕಾದರೂ ಹೇಳುತ್ತೇನೆ, ನೀವಂದರೆ ನನಗೆ ತುಂಬ ಇಷ್ಟ ವಂಶ್ ಎಂದು ಪುಣ್ಯ ಹೇಳಿದಾಗ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಐ ಲವ್ ಯು ಟು ಎಂದವನು ಆನೆಗೊಂದು ಮುತ್ತು ಕೊಟ್ಟಿದ್ದ. ನಾಚಿದವಳು ಅವನನ್ನು ಇನ್ನೂ ಜೋರಾಗಿ ತಬ್ಬಿಕೊಂಡಳು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.